ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ 2623 ಅಶೋಕಪುರಂ KSR ಬೆಂಗಳೂರು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಬಂದಿದ್ದೀನಿ ಅಶೋಕಪುರಂ ರೈಲ್ವೆ ಸ್ಟೇಷನ್ ಒಳಗಡೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಲ್ಲಿ ನಿಂತಿದೆ. ಇವಾಗ ರೀಸೆಂಟಾಗಿ ಟ್ರೈನ್ಗೆ ICF ಇಂದ LHB ಅಪ್ಗ್ರೇಡ್ ಕೂಡ ಸಹ ಆಗಿದೆ. ನಮ್ಮ ಮಾಲ್ಗುಡಿ ಎಕ್ಸ್ಪ್ರೆಸ್ ಏನಿತ್ತಲ್ಲ ಮುಂಚೆ ಇದು ಮೈಸೂರಿಂದ KSR ಬೆಂಗಳೂರವರೆಗೂ ಹೋಗ್ತಿತ್ತು. ಅದಾದಮೇಲೆ ಮೈಸೂರಿಂದ ಅಶೋಕಪುರಂಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಮ್ಮ ಟ್ರೈನ್ ಅಲ್ಲೇ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಲ್ಲೇ ನಿಂತಿದೆ. ಆ್ಯಕ್ಚುಲಿ ಈಗ ಜಸ್ಟ್ ಇದು ಬಂದಿದೆ ಕಾವೇರಿ ಎಕ್ಸ್ಪ್ರೆಸ್ ಆಗಿ. ಇದು ರೇಕ್ ಶೇರಿಂಗ್ ಕೂಡ ಮಾಡುತ್ತೆ. MGR ಚೆನ್ನೈ ಸೆಂಟ್ರಲ್ ಅಶೋಕಪುರಂ ಕಾವೇರಿ ಎಕ್ಸ್ಪ್ರೆಸ್ ಜೊತೆಗೆ ಇವಾಗ ಜಸ್ಟ್ ಬಂದಿದೆ. ಕ್ಲೀನಿಂಗ್ ಎಲ್ಲ ನಡೀತದೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜನರಲ್. ಅಲ್ಲಿ ಫಸ್ಟು ನಿಮಗೆ 2 ಜನರಲ್ ಸಿಗುತ್ತೆ. ನಿಮಗೆ ಇನ್ನೂ ಇಂಜಿನ್ ಅಟ್ಯಾಚ್ ಆಗಿಲ್ಲ, ನೋಡ್ಬೋದು. ಇಂಜಿನ್ ಇನ್ನೂ ಅಟ್ಯಾಚ್ ಆಗಿಲ್ಲ. 2 ಜನರಲ್ ಅಷ್ಟು 2026 ಮ್ಯಾನುಫ್ಯಾಕ್ಚರ್. ಅದು ಜನರಲ್, ಇದು ಜನರಲ್ 2026 ಮ್ಯಾನುಫ್ಯಾಕ್ಚರ್ ಕೋಚು. AC ಕಮ್ ಸೆಕೆಂಡ್ AC HA1 ಕ್ಲಾಸ್ ನೋಡಿ 2019 ಮ್ಯಾನುಫ್ಯಾಕ್ಚರರ್ ಕೋಚಸ್ ಕೊಟ್ಟಿದ್ದಾರೆ. ಸೆಕೆಂಡ್ AC 2026 ಮ್ಯಾನುಫ್ಯಾಕ್ಚರರ್ ಕೋಚು. ಈ ಮಾಲ್ಗುಡಿ ಎಕ್ಸ್ಪ್ರೆಸ್ಸಲ್ಲಿ ಸೆಕೆಂಡ್ AC 2 ಕೋಚಸ್ ಇದೆ. 2 ಕೋಚಸ್ 2026 ಮ್ಯಾನುಫ್ಯಾಕ್ಚರ್ ಕೋಚು. ಇದು ಥರ್ಡ್ AC B1 ನೋಡಿ 2025 ಮ್ಯಾನುಫ್ಯಾಕ್ಚರರ್ ಕೋಚಸ್ ಕೊಟ್ಟಿದ್ದಾರೆ. ಮಾಲ್ಗುಡಿ ಎಕ್ಸ್ಪ್ರೆಸ್ಸಲ್ಲಿ ಟೋಟಲ್ 10 ಸ್ಲೀಪರ್ ಕ್ಲಾಸ್ ಇಲ್ಲಿ ನೋಡ್ಬೋದು. ಇದು ಅಷ್ಟೇ 2026 S1 ಇಂದ S10ವರೆಗೂ ಫುಲ್ 2026 ಕೋಚಸ್ಸೇ ಇದೆ. ಏನು ಬೇರೆ ಚೇಂಜ್ ಆಗಿಲ್ಲ. MGR ಚೆನ್ನೈ ಸೆಂಟ್ರಲ್ ಅಶೋಕಪುರಂ ಕಾವೇರಿ ಎಕ್ಸ್ಪ್ರೆಸ್ಸು, ಅಶೋಕಪುರಂ KSR ಬೆಂಗಳೂರು ಮಾಲ್ಗುಡಿ ಎಕ್ಸ್ಪ್ರೆಸ್ಸು. ಲಾಸ್ಟಲ್ಲಿ 2 ಜನರಲ್ ಕ್ಲಾಸ್ ಅವೈಲಬಲ್ ಇದೆ, ನೋಡ್ಬೋದು. 2026 ಮ್ಯಾನುಫ್ಯಾಕ್ಚರ್ ಕೋಚ್ ನೋಡಿ. ಕರ್ನಾಟಕ ಎಕ್ಸ್ಪ್ರೆಸ್ದು ಥರ್ಡ್ AC ಇದು ಫುಲ್ ಕಿಟಕಿಯೆಲ್ಲ ಹೊಡೆದೋಗಿದೆ. ಹಿಂದ್ಗಡೆ ಬಂದಿದ್ದೀನಿ ಲಾಸ್ಟ್ ಕೋಚು ಜನರಲ್ದು 2026. ಆಲ್ಮೋಸ್ಟ್ ಎಲ್ಲ 2026 ಮ್ಯಾನುಫ್ಯಾಕ್ಚರ್ ಕೋಚಸ್ಸೇ ಇದೆ. ಸೆಕೆಂಡ್ AC ಮಾತ್ರ 2019 ಇದೆ. ಮತ್ತು ಥರ್ಡ್ AC ಕೋಚ್ ಮಾತ್ರ 2 ಥರ್ಡ್ AC ಕೋಚ್ ಇದೆ. ಅದು ಅಷ್ಟೇ 2025. 10 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಅಶೋಕಪುರಂ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಇಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಬೆಳಿಗ್ಗೆ 8 ಗಂಟೆ 20 ನಿಮಿಷಕ್ಕೆ ಬಿಡುತ್ತೆ ಅಶೋಕಪುರಂನ. ಅದೇ ದಿನ ಬೆಳಿಗ್ಗೆ 11 ಗಂಟೆ 5 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಈ ಅಶೋಕಪುರಮಿಂದ ಟ್ರೈನ್ ಸ್ಟಾರ್ಟ್ ಆದಮೇಲೆ ಫುಲ್ ಖಾಲಿನೇ ಇದೆ ಗುರು. ಈಗ ನಾನು ಸ್ಲೀಪರಲ್ಲಿ ಹತ್ತಿದ್ದೀನಿ. ಯಾಕಂದರೆ ಮೈಸೂರಿಂದ ಬೆಂಗಳೂರಿಗೆ, ಇಲ್ಲ ಬೆಂಗಳೂರಿಂದ ಮೈಸೂರಿಗೆ ಸ್ಲೀಪರು ಜನರಲ್ ಥರನೇ ಇರುತ್ತೆ, ನೋಡ್ಬೋದು. ಈ ಟ್ರೈನ್ಗೆ ಏನು ರಿಸರ್ವೇಷನ್ ಏನಿಲ್ಲ, ಫುಲ್ ಜನರಲ್ ಕೋಚ್. ಮೈಸೂರಲ್ಲಿ ಟ್ರೈನು ಫುಲ್ ಪ್ಯಾಕ್ ಆಗಿದೆ ಗಾಡಿ ಅಂತೂ. 5 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಮೈಸೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8 ಗಂಟೆ 30 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 8 ಗಂಟೆ 43 ನಿಮಿಷ, ಟೋಟಲ್ 13 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಮ್ಮ ಟ್ರೈನ್ ಏನು ಫುಲ್ ಖಾಲಿ ಇತ್ತಲ್ಲ, ಇಲ್ಲಿ ಪ್ಯಾಕ್ ಆಗಿದೆ ಗುರು. ಮಾಲ್ಗುಡಿ ಎಕ್ಸ್ಪ್ರೆಸ್ಸು ಮೈಸೂರಲ್ಲಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಕರ್ಸ್ಕೊಂಡಿದ್ದಾರೆ. ನೋಡುವ ಇನ್ನು ಮಧ್ಯದಲ್ಲಿ ಇನ್ನೆಷ್ಟು ಪ್ಯಾಕ್ ಆಗುತ್ತೋ ಹೆಂಗೆ ಅಂತ. ನೋಡಿ ರೇಕ್ ಶೇರಿಂಗ್ ಇದೇ ಥರ ಬೋರ್ಡ್ನ ಚೇಂಜ್ ಮಾಡ್ತಾರೆ. ಈಗ ಜಸ್ಟ್ ಈ ಟ್ರೈನ್ ಬಂದಿದೆ ತಾಲ್ಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಆಗಿ. ಈಗ ಬೋರ್ಡ್ನ ಚೇಂಜ್ ಮಾಡಿಸಿ ಸಾಯಂಕಾಲ ಇದನ್ನ ಕಳಿಸ್ತಾರೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಆಗಿ. ಇದೇ ಥರ ರೇಕ್ ಶೇರಿಂಗ್ ಟ್ರೈನ್ ಆಗ್ತದೆ. ಬೋರ್ಡಿಂಗೆಲ್ಲ ಚೇಂಜ್ ಆಗೋದು ಇದೇ ಥರ. ಬೋರ್ಡ್ನ ತಿರುಗಿಸ್ತಾರೆ ಅಷ್ಟೇ ಅದನ್ನ.
ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್. ಕಡಲೂರು ಕೋಟ್ ಮೈಸೂರು ಎಕ್ಸ್ಪ್ರೆಸ್. ಬರೀ 24 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಪಾಂಡವಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8 ಗಂಟೆ 54 ನಿಮಿಷಕ್ಕೆ. ಅದರ ಬಂಡಿ ಐತ್ರಿ ಈಗ 9 ಗಂಟೆ 8 ನಿಮಿಷ. ಟೋಟಲ್ 14 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನ ಪಾಂಡವಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಕರ್ಸ್ಕೊಂಡಿದ್ದಾರೆ. ಮತ್ತು ನಾನು ಇನ್ನೊಂದು ಹೇಳೋದು ಮಾಡಿಬಿಟ್ಟೆ, ಮತ್ತು ನಮ್ಮ ಟ್ರೈನಲ್ಲಿ ಬೆಳಿಗ್ಗೆ ಟಿಫನ್ಗೆ ದೋಸೆ ಮತ್ತು ಇಡ್ಲಿ ವಡೆ ಕೂಡ ಸಹ ನಿಮ್ಗೆ ಇಲ್ಲಿ ಟ್ರೈನಲ್ಲಿ ಅವೈಲಬಲ್ ಇದೆ. ಪ್ಯಾಂಟ್ರಿ ಕಾರ್ ಅಂತೂ ಇಲ್ಲ, ಸೈಡ್ ಪ್ಯಾಂಟ್ರಿ ಅವರು ಇಲ್ಲಿ ಮಾಡ್ಕೊಂಡು ಬಿಡ್ತಾರೆ. ಮಸಾಲೆ ದೋಸೆ ಕೆಲ್ಸ್ಕೊಂಡ್ರಲ್ಲ, ಇಷ್ಟು ನಿಮಗೆ ಟ್ರೈನಲ್ಲಿ ಬೆಳಿಗ್ಗೆ ಟಿಫನ್ಗೆ ಅವೈಲಬಲ್ ಇರುತ್ತೆ.
ಬರೀ 49 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಂಡ್ಯಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 11 ನಿಮಿಷಕ್ಕೆ ಅದರ ಬಂದಿದೆ. ಈಗ 9 ಗಂಟೆ 28 ನಿಮಿಷ, ಟೋಟಲ್ 18 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ನಮ್ಮ ಟ್ರೈನ ಮಂಡ್ಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಕರ್ಸ್ಕೊಂಡಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 2ಗೆ ಈಗ ಎಂಟ್ರ್ ಆಗಿದೆ ತೂತಿಕುಡಿ ಮೈಸೂರು ಎಕ್ಸ್ಪ್ರೆಸ್. ಬಿಸಿ ಮತ್ತು ಬರೀ 68 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಮದ್ದೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 28 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 9 ಗಂಟೆ 48 ನಿಮಿಷ, ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಮದ್ದೂರಲ್ಲಿ. ಮದ್ದೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬರುತ್ತೆ ನಮ್ಮ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಬರೀ 87 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಚನ್ನಪಟ್ಟಣ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 53 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 10 ಗಂಟೆ 3 ನಿಮಿಷ, ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನಲ್ಲಿ. ಈಗ ಚನ್ನಪಟ್ಟಣ ಎಂಟ್ರ್ ಆಗೋಕ್ಕಿಂತ ಮುಂಚೆ ಆಚೆಗಡೆ ಒಂದು ಟ್ರೈನ್ ಕ್ರಾಸ್ ಆಯ್ತಲ್ಲ, ಅದು ಬಾಗಲಕೋಟೆಯಿಂದ ಮೈಸೂರಿಗೆ ಹೋಗುವ ಬಸವ ಎಕ್ಸ್ಪ್ರೆಸ್ಸು ಚನ್ನಪಟ್ಟಣ ಔಟ್ರಲ್ಲಿ ಕ್ರಾಸಿಂಗ್ ಆಯಿತು. ಮತ್ತು ಮದ್ದೂರು ಔಟ್ರಲ್ಲಿ ಕ್ರಾಸಿಂಗ್ ಆಗಿದ್ದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು. ಬರೀ 98 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ರಾಮನಗರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು
ಬೆಳಿಗ್ಗೆ 10 ಗಂಟೆ 4 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 10 ಗಂಟೆ 14 ನಿಮಿಷ, ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನು ರಾಮನಗರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಕರ್ಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ನಾನು ಅಂದ್ಕೊಂಡಿರಲಿಲ್ಲ ರಾಮನಗರದಲ್ಲೂ ಬೋರ್ಡಿಂಗ್ ಇರುತ್ತೆ ಅಂತ. ನಾನು ಆ್ಯಕ್ಚುಲಿ ಎಷ್ಟು ಸತಿ ಬಂದಾಗೆಲ್ಲ ಡಿ ಬೋರ್ಡಿಂಗ್ ಜಾಸ್ತಿ ಇರೋದು, ಇವಾಗ ಇಲ್ಲಿ ಬೋರ್ಡಿಂಗ್ ಜಾಸ್ತಿ ಆಗಿದೆ. ತೊಳೆ ಗರಂ ಬಿಸಿ ಮತ್ತು ನಮ್ಮ ಮಾಲ್ಗುಡಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಟ್ರೈನ ಕರ್ಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 31 ನಿಮಿಷಕ್ಕೆ, ಆದರೆ ಬಂದೈತ್ರಿ ಈಗ 10 ಗಂಟೆ 48 ನಿಮಿಷ, ಟೋಟಲ್ 17 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನು ಬಂದಿದೆ ಕೆಂಗೇರಿಗೆ. ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಎಷ್ಟೊಂದು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ಆಲ್ಮೋಸ್ಟು ಮೈಸೂರಿಗೆ ಹೋಗ್ಬೇಕಂದ್ರೆ ಇಲ್ಲೇ ಬೋರ್ಡಿಂಗ್ ಜಾಸ್ತಿ ಆಗ್ತದೆ, ಮತ್ತು ಮೈಸೂರಿಂದ ಬರಬೇಕಾದ್ರೂ ಅಷ್ಟೇ ಡಿ ಬೋರ್ಡಿಂಗು ಇಲ್ಲೇ ಜಾಸ್ತಿ ಆಗುತ್ತೆ. ಈಗ ಬನ್ನಿ ನಮ್ಮ ಟ್ರೈನಿಂದು ನೀಟ್ನೆಸ್ ಬಗ್ಗೆ ಮಾತಾಡೋಣ. ಎದುರುಗಡೆ ನೋಡ್ಬೋದು ಮಿರರ್ ಇದೆ, ಮಿರರು ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ. ಮತ್ತು ಇಲ್ಲಿ ಬೇಸಿನು ನೋಡಿ, ಬೇಸಿನು ನೀಟಾಗಿದೆ, ಸ್ವಲ್ಪ ನೀಟಾಗಿದೆ. ಮತ್ತು ವಾಟರ್ ಅಂತೂ ಬರ್ತಿದೆ ಗುರು, ಫುಲ್ ಜರ್ನಿಲಿದೆ. ಮತ್ತೊಂದು ಡಸ್ಟ್ಬಿನ್ ಇದೆ, ಮತ್ತೊಂದು ಫೈರ್ ಎಕ್ಸ್ಟಿಂಗ್ವಿಷರು, ಮತ್ತು ಇಲ್ಲೊಂದು ಡಸ್ಟ್ಬಿನ್ನು, 2 ಇಂಡಿಯನ್ ಸ್ಟೈಲ್ ವಾಶ್ರೂಮ್. ಇದು ವೆಸ್ಟರ್ನು, ಅದು ಇಂಡಿಯನ್.
ಈಗ ನಾನು ಬಂದಿದ್ದೀನಿ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ಗೆ. ನೋಡ್ಬೋದು ಮಿರರ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಮತ್ತು ಬೇಸಿನ್ ಅಷ್ಟೇ ನೀಟಾಗಿದೆ. ನೀರಂತೂ ಬರ್ತದೆ, ಅದು ಆಟೋಮೆಟಿಕ್ಕು. ಮತ್ತು ಲಿಕ್ವಿಡ್ ಸೋಪ್ ಇದೆ, ಲಿಕ್ವಿಡ್ ಹೋಲ್ಡರ್ ಕೊಟ್ಟಿದ್ದಾರೆ, ಲಿಕ್ವಿಡ್ ಇಲ್ಲ ಅದರಲ್ಲಿ. ಮತ್ತು ನೀಟ್ನೆಸ್ ನೋಡ್ಕೊಳ್ಳಿ, ಪರವಾಗಿಲ್ಲ ಗುರು, ಪರವಾಗಿಲ್ಲ. ಈ ಟ್ರೈನ್ನ ಸ್ವಲ್ಪನಾದ್ರು ಮೇಂಟೈನ್ ಮಾಡಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಆಚೆ ಕೋಚ್ ಒಳಗಡೆ ಏನು ಮೇಂಟೈನ್ ಆಗಿದ್ದಾರೆ, ವಾಶ್ರೂಮ್ ಒಳಗಡೆ ನೀಟಾಗಿ ಕ್ಲೀನ್ ಆಗಿದೆ, ಅಂದರೆ ಕ್ಲೀನ್ ಮಾಡಿದ್ದಾರೆ ವಾಶ್ರೂಮು. ಆದರೆ ಕೋಚ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಶೋಕಪುರಂ. ನೋಡಿ, ವಂದೇ ಭಾರತ್ ಸ್ಲೀಪರ್ ಟ್ರೈನ್ ನಿಂತಿದೆ ಇಲ್ಲಿ, ಮೆಜೆಸ್ಟಿಕಲ್ಲಿ ನಿಂತಿದೆ ಇಲ್ಲಿ ಗಾಡಿ. ಮತ್ತು ಇದು ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ KSR ಬೆಂಗಳೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11 ಗಂಟೆ 5 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 11 ಗಂಟೆ 10 ನಿಮಿಷ, ಟೋಟಲ್ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಷ್ಟೇನೇನು ಅಷ್ಟು ನೀಟಾಗಿ ಏನಿಲ್ಲ ಗುರು, ಅಷ್ಟೇನು ಆ್ಯಾವ್ರೇಜ್ ನೀಟ್ ಅಂತ ಹೇಳ್ಬೋದು. ಮತ್ತು ವಾಶ್ರೂಮ್ ಕಂಡೀಷನು ಅಷ್ಟೇ ಓಕೆ ಅಂತ ಹೇಳ್ಬೋದು. ಮತ್ತು ಈ ಟ್ರೈನಲ್ಲಿ ನಿಮಗೆ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ವಡೆ ದೋಸೆ ಮತ್ತು ರೈಸ್ ಬಾತು ಮದ್ದೂರು ವಡೆ ಮತ್ತು ಟೀ ಕಾಫಿ ಸಹ ನಿಮಗೆ ಈ ಟ್ರೈನಲ್ಲಿ ಅವೈಲಬಲ್ ಇರುತ್ತೆ. ಮತ್ತು ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ 85 ರುಪೀಸ್ ಆಗುತ್ತೆ. ಅಶೋಕಪುರಮಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ, ಇಲ್ಲ ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ ಅಂದರೆ 85 ರುಪೀಸೇ ಆಗ್ತದೆ. ಅದೇ ಇದು ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ತೊಗೊತವ್ರೆ. ಅದೇ ಟ್ರೈನು ಇದೆಯಲ್ಲ ಬರೀ ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ ಬರಬೇಕು. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪ್ ಇದೆ ಮೈಸೂರಿಂದ ಬೆಂಗಳೂರು ಸ್ಟೇಷನ್ಸಲ್ಲಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.